ಯುದ್ಧದ ಕಾರಣಕ್ಕಾಗಿ ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ಪೂರೈಕೆಯಾಗದೆ ಹಲವು ಉದ್ಯಮಗಳು ತತ್ತರಿಸಿ ಹೋಗಿದ್ದಾವೆ. ಹೋಟೆಲ್ ಉದ್ಯಮಿಗಳಂತೂ ಅಲವತ್ತುಕೊಳ್ತಾ ಇದ್ದಾರೆ. ಹೋಟೆಲ್ ಬಂದ್ ಮಾಡಬೇಕಾದಂತ ಸ್ಥಿತಿ ಇದೆ ಅಂತ ಈ ಮಧ್ಯೆ ರಾಜ್ಯ ಸರ್ಕಾರ ಒಂದು ತಾತ್ಕಾಲಿಕ ಪರಿಹಾರವನ್ನು ಘೋಷಿಸಿದೆ. 50% ನಿರೀಕ್ಷೆಯಲ್ಲಿದ್ರು ಹೋಟೆಲ್ ಮಾಲಕರು, 20% ಕೊಡ್ತೀವಿ ಅಂತ KH ಮುನಿಯಪ್ಪ ಹೇಳಿದ್ದಾರೆ. 10,000 ಗ್ಯಾಸ್ ಸಿಲಿಂಡರ್ ಪೂರೈಕೆಯಾಗುತ್ತೆ ಹೋಟೆಲ್ಗಳಿಗೆ ಪರ್ಟಿಕ್ಯುಲರ್ ಆಗಿ, ಮತ್ತು ಬೇರೆ ಬೇರೆ ಸಂಸ್ಥೆಗಳಿಗೆ ಈಗ ಪೂರೈಕೆಯಾಗ್ತಾ ಇರುವಂತ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ತೀವಿ ಅಂತ KH ಮುನಿಯಪ್ಪ ಸುದ್ದಿಗೋಷ್ಠಿ ನಡೆಸಿ ಪ್ರಕಟಿಸಿದ್ದಾರೆ. ಹೋಟೆಲ್ ಮಾಲಕರು 50% ಅನ್ನೋ ನಿರೀಕ್ಷೆಯಲ್ಲಿದ್ರು, 20% ಅಂತ ಸಚಿವರು ಹೇಳಿದ್ದಾರೆ. 20% ಕೊಡ್ತೀವಿ. 3 ಗ್ಯಾಸ್ ಸಿಲಿಂಡರ್ ಬಳಕೆಯಾಗ್ತಾ ಇದ್ದಂತ ಹೋಟೆಲ್ಗಳಿಗೆ 1 ಕೊಡೋದಕ್ಕೆ ಸಾಧ್ಯ ಇದೆ ಈ ಹಂತದಲ್ಲಿ ಅಂತ KH ಮುನಿಯಪ್ಪ ಹೇಳಿದ್ದಾರೆ. ಇದಕ್ಕೆ ಒಂದು ಕಂಡೀಷನ್ ಕೂಡ ಅಪ್ಲೈ ಆಗುತ್ತೆ, ಷರತ್ತುಗಳು ಕೂಡ ಅಪ್ಲೈ ಆಗುತ್ತೆ. ಆ ಷರತ್ತು ಏನು ಅಂತಂದ್ರೆ PNG ಗ್ಯಾಸ್ ಕನೆಕ್ಷನ್ಗೆ ನೀವು ಅಪ್ಲೈ ಮಾಡಬೇಕು. ಪೈಪ್ ನ್ಯಾಚುರಲ್ ಗ್ಯಾಸ್ ಅದರ ಕನೆಕ್ಷನ್ಗೆ ನೀವು ಅರ್ಜಿ ಸಲ್ಲಿಸಿ. ಹಂಗಿದ್ರೆ ನಾವು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅನ್ನ 20% ಕೊಡ್ತೀವಿ ಅಂತ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ನಾವು ಮೊಟ್ಟ ಮೊದಲನೇದಾಗಿ ಇಂಥ ಕ್ರೈಸಿಸಲ್ಲಿ ಅಟ್ಲೀಸ್ಟ್ ಕಮರ್ಷಿಯಲ್ ಸಿಲಿಂಡರ್ಸ್ ಕೊಡೋಕ್ಕೆ 20%ಗೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಎರಡನೇದು, ಈಗ ಕನಿಷ್ಠ 50% ಕೊಟ್ಟರೆ ಮಾತ್ರ ಹೋಟೆಲ್ ನಡೆಯೋಕ್ಕಾಗುತ್ತೆ, ಅಲ್ಲದೇ ಅವ್ರಿಗೆ ಕಷ್ಟ ಆಗ್ತದೆ ಅನ್ನೋದನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡೋಣ. ಹೋಟೆಲ್ಸ್ಗೆ, ಧಾಬಾಸ್ಗೆ, ಇಂಡಸ್ಟ್ರಿಯಲ್ ಕ್ಯಾಂಟೀನ್ಗೆ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ, KMF, ನಂದಿನಿ ಡೈರೀಸ್ಗೆ, ಇಂದಿರಾ ಕ್ಯಾಂಟೀನು, ಕಮ್ಯುನಿಟಿ ಕಿಚನ್ಸ್, PGs, ಹೊರಗಡೆಯಿಂದ ಬಂದು ಎಲ್ಲೋ ಸ್ಥಳ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಮನೆ ಇರಲ್ಲ. ಒಂದು ವಾರ 1000 ಸಿಲಿಂಡರ್ನ 10,000 ಮಾಡಿ ಇವತ್ತಿಗೆ 10,000 ಬಿಡುಗಡೆ ಮಾಡೋಣ ಅಂದರೆ ಕೇಂದ್ರ ಸರ್ಕಾರನೇ ಒಳ್ಳೆ ಕೆಲಸ ಮಾಡಿಬಿಟ್ಟಿದೆ. 20% ಮಾಡಿದ್ರಿಂದ ನ್ಯಾಚುರಲಾಗಿ ಎವ್ರಿ ಡೇ 10,000 ಕೊಡ್ತಾರೆ. ಕಮರ್ಷಿಯಲ್ಗೆ ಪ್ರತಿದಿನ ಕೂಡ 10,000 ಕೊಡ್ತಾರೆ. ನಾನು ಹೇಳಿದೆ, ಹೋಟೆಲ್ಗಳಿಗೆ ಸಿಲಿಂಡರ್ ವಿತರಣೆಗೆ ಹೊಸ ನಿಯಮ ಜಾರಿಯಾಗಿದೆ. ಇನ್ನು ಮುಂದೆ ಗೈಲ್ ಜೊತೆ ನೋಂದಣಿಯಾಗಿದ್ದರೆ ಅಂದರೆ PNG ಗ್ಯಾಸ್, ಪೈಪ್ಡ್ ನ್ಯಾಚುರಲ್ ಗ್ಯಾಸ್, ಇದಕ್ಕಾಗಿ ಅರ್ಜಿ ಸಲ್ಲಿಸಿ ಅನ್ನುವಂಥ ಷರತ್ತನ್ನು ವಿಧಿಸಲಾಗಿದೆ. PNG ಗ್ಯಾಸಿಗೋಸ್ಕರ ಅರ್ಜಿ ಸಲ್ಲಿಸಿದರೆ ಆದ್ಯತೆಯ ಮೇಲೆ ಆ ಹೋಟೆಲ್ಗಳಿಗೆ 20% ಗ್ಯಾಸ್ ಕೊಡ್ತೀವಿ, ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ. ಸದ್ಯ PNG ಅಂತಂದ್ರೆ ಪೈಪ್ ಮೂಲಕ ಪೂರೈಕೆಯಾಗುವಂಥ ಗ್ಯಾಸು, ಅದು LNG ಮುಖಾಂತರ ಉತ್ಪಾದನೆಯಾಗುವಂಥ ಗ್ಯಾಸು, LPG ಅಲ್ಲ. ಸೊ ಆ ಗ್ಯಾಸನ್ನು, ಆ ಗ್ಯಾಸ್ ಬಳಕೆಗೆ ನೀವು ನೋಂದಣಿ ಮಾಡಿಕೊಂಡ್ರೆ ಈಗ 20% ಗ್ಯಾಸನ್ನು, ಗ್ಯಾಸ್ ಸಿಲಿಂಡರನ್ನು, LPGಯನ್ನು ನಿಮಗೆ ನೀಡಲಾಗತ್ತೆ ಅಂತ ಮುನಿಯಪ್ಪ ತಿಳಿಸಿದ್ದಾರೆ. ಡೊಮೆಸ್ಟಿಕ್ ಎಲ್ಲ ಕೂಡ ಮನೆ ಬಾಗಿಲಿಗೆ ಹೋಗ್ತಾರೆ. ಅವ್ರು ಯಾರು ಬರುವಂಗೆ ಇಲ್ಲ. ಫೋನ್ನಲ್ಲಿ ಬುಕ್ ಮಾಡಬೇಕಷ್ಟೇ. ಅವರು ಗ್ಯಾಸ್ ಅಂಗಡಿ ಹತ್ರ ಬರೋಷ್ಟಿಲ್ಲ, ಅವ್ರ ಮನೆಗೆ ಡೆಲಿವರಿ. ನೋಡಪ್ಪ, ಅದಕ್ಕೆ ಹೇಳ್ತಾ ಇದ್ದೀನಿ, 25 ದಿನಕ್ಕೆ ಮೊದಲು ಕ್ಯೂ ಬರಬಾರ್ದು. ಯಾವುದು ಕ್ಯೂ ಬರ್ತದೆ ಅದು ಕರೆಕ್ಟ್ ಅಲ್ಲ. 25 ದಿನದ ಒಳಗಡೆ ಅವ್ರಿಗೆ ತೊಂದರೆ ಆದರೆ ಅಷ್ಟೇ ಅಲ್ಲ, ಏರಿಯಾ ಮ್ಯಾನೇಜರ್ ಇರ್ತಾರೆ, ಏರಿಯಾ ಮ್ಯಾನೇಜರ್ ಕಂಪ್ಲೇಂಟ್ ಮಾಡಬೇಕು. ಡಿಸ್ಟ್ರಿಬ್ಯೂಟ್ರು ಒಂದು ವೇಳೆ ನಿಮಗೆ ಸಕಾಲಕ್ಕೆ ಕೊಡ್ದಿರ ಇದ್ದರೆ ನೀವು ಸುಮ್ಮನೆ ಇರೋಂಗಿಲ್ಲ. ನಿಮ್ಗೆ 25 ದಿನಕ್ಕೆ ಸಿಲಿಂಡರ್ ಡಿಸ್ಟ್ರಿಬ್ಯೂಟ್ರ್ ಕೊಡ್ದಿರಿದ್ರೆ ನೀವು ಏರಿಯಾ ಮ್ಯಾನೇಜರ್ ಇರ್ತಾರೆ, BPCL ಇರ್ತಾರೆ, IOC ಇರ್ತಾರೆ, HPCL, ಅವ್ರಿಗೆ ಕಂಪ್ಲೇಂಟ್ ಮಾಡಬೇಕು. ಯಾರ್ಯಾರಿಗೆ ಎಷ್ಟೆಷ್ಟು ಸಿಲಿಂಡರ್ ಅನ್ನುವಂಥ ಡೀಟೇಲನ್ನು ನೀವು TV ಸ್ಕ್ರೀನ್ನ ಮೇಲೆ ನೋಡ್ತಾ ಇದ್ದೀರಿ. ಕಳೆದ ಬಾರಿ 7,000 ಅಂತ ಅನುಮೋದನೆಯಾಗಿತ್ತು ಪ್ರತಿದಿನ. ಈ ಬಾರಿ ಅದರ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ದಾರೆ. 1,000 ಇತ್ತು ಹೋಟೆಲ್ಗಳಿಗೆ, ಈಗ ಅದನ್ನು 10,000 ಮಾಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳಿಗೆ 4,200 ಗ್ಯಾಸ್ ಸಿಲಿಂಡರ್, 19 kgಯ ಗ್ಯಾಸ್ ಸಿಲಿಂಡರ್, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್. ಏರ್ಪೋರ್ಟ್ ಮತ್ತು ರೈಲ್ವೆ ಕ್ಯಾಂಟೀನ್ಗಳಿಗೆ 1,200. ಕೃಷಿ ಮತ್ತು ಕುಕ್ಕುಟೋದ್ಯಮ ಇವರಿಗೆ 500 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್.
ಈ ರೀತಿ ಹಂಚಿಕೆ ಮಾಡಿದ್ದಾರೆ. ಒಟ್ಟಿಗೆ ಯಾರಿಗೆ ಕೊಡ್ತಾರೆ ಅನ್ನೋದು ಪ್ರಶ್ನೆ. ಈಗ 10,000 ಗ್ಯಾಸ್ ಸಿಲಿಂಡರು ಹೋಟೆಲ್ನವರಿಗೆ ಅಂತಂದ್ರೆ ಆ ಹೋಟೆಲ್ಗಳ ಪೈಕಿ ಯಾರಿಗೆ? ಸಣ್ಣ ಸಣ್ಣ ಹೋಟೆಲ್ಗಳಿಗೂ ಸಿಗತ್ತಾ ಅಥವಾ ದೊಡ್ಡ ಹೋಟೆಲ್ಗಳಷ್ಟೇ ಆದ್ಯತೆನಾ? ಇದೆಲ್ಲ ಪ್ರಶ್ನೆಗಳಿದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.